ಇದು ಒಂದು ವಿಶೇಷ ಸ್ಥಳ. ನೀವೆಲ್ಲರೂ ಇಷ್ಟು ಶ್ರದ್ಧೆ ಮಾಡಿ, ಮಂತ್ರ ಬೇಡ, ಧ್ಯಾನ ಬೇಡ, ಅನುಷ್ಠಾನ ಬೇಡ, ಆಚಾರ ಬೇಡ, ಶ್ಲೋಕ ಬೇಡ, ಸುಮ್ಮನೆ ಶ್ರೀಧರಾನು ಕೂರ್ರಿ, ವಿಶೇಷವಾದ ಸ್ಥಿತಿಗೆ ಹೋಗುತ್ತೆ. ब्रह्मणः क्षत्रं जानता संक्रमे शरणं प्रपद्ये स्वस्ति संवातेष्वभयन्नो अस्तु यो अरिष्टमे स्वस्ति नो शान्ति शान्ति शान्तिः.
ಅಲ್ಲಿ ಕೂರ್ತಾರೆ. ಕಾರಣ 2003 ಕನ್ನಡಿಗ ಅಮ್ಮನ ಮಣ್ಣಿಲು ಮೊದಲನೇದಾಗಿ ಪಾದಸ್ಪರ್ಶ ಮಾಡಿದಾಗ ಸುಮಾರು ಜನ ನಮ್ಮನ್ನ ಆ ಸಮಯ ಶ್ರೀಧರ್ ಸ್ವಾಮಿಗಳಾಗೆ ಕಾಣುತ್ತೆ ಅಂತ ಹೇಳಿದೆ. ಅವ್ರು ನಮಗೂ ಕುತೂಹಲ ಬಂದು ನಮಗೆ ಶ್ರೀಧರ್ ಸ್ವಾಮಿಗಳು ಯಾರಪ್ಪ ಅಂತ, ಮತ್ತು ಸ್ವಲ್ಪ ಆ ಮಹಾತ್ ಭಾವನ ಬಗ್ಗೆ ಕಲಿಯೋಣ ಅಂತ ಹೀಗೆ ಪ್ರಯತ್ನ ಪಟ್ಟಾಗ ಅವರ ಮಾನವನ ಜೊತೆ ಸೇರಿಸಲು, ದೇವರ ಜೊತೆ ಸೇರಿಸಲು, ಮಹಾತ್ಮರ ಜೊತೆ ಸೇರಿಸಲು ಗುರ್ತಾಗಿಲ್ಲ. ಆ ಮಹಾಪುರುಷ ತಪಸ್ಸು ಸ್ವೀಕಾರ ಮಾಡಿದ ಸ್ಥಳ ಅಂತ ಕೂಡ ಗೊತ್ತಾಗ್ತದೆ. ಅದು ಈ ಯದಿವರಿಯರ ಕಾರಣ ನಾವು ಇಲ್ಲಿ ಬರಂಗಾಯ್ತು 3-4 ದಿವಸ ಹಿಂದೆ. ನಾವಿಲ್ಲಿ ಬಂದಿರೋದು ಬಹಳ ರಾತ್ರಿ ಆಗಿದೆ. ಅವತ್ತು ಬಂದಾಗ ಎಷ್ಟೊತ್ತಾಗಿದೆ? 10 ಗಂಟೆ ಆಗಿದೆ. ಅದು ಅನಿವಾರ್ಯ ಆಗ ಅವರ ಸಮಯ ಇದ್ದು ಹಾಗೆ ಬಂದ್ರು. ಅವರು ನೋಡಬೇಕಾದ ದೇವಿ ಪ್ರೇರಣೆ ಆಯ್ತು ಬಂದ್ರು. ಇದು ಒಂದು ವಿಶೇಷ ಸ್ಥಳ. ನೀವೆಲ್ಲರೂ ಇಷ್ಟು ಶ್ರದ್ಧೆ ಮಾಡಿ, ಮಂತ್ರ ಬೇಡ, ಧ್ಯಾನ ಬೇಡ, ಅನುಷ್ಠಾನ ಬೇಡ, ಆಚಾರ ಬೇಡ, ಶ್ಲೋಕ ಬೇಡ, ಸುಮ್ಮನೆ ಶ್ರೀಧರಾನು ಕೂರಿ ವಿಶೇಷವಾದ ಸ್ಥಿತಿಗೆ ಹೋಗುತ್ತೆ. ಎಲ್ಲರೂ ಈ ಪ್ರಾಂತದಲ್ಲಿರೋ ಎಲ್ಲರಿಗೂ ಈ ಉಚ್ಚನ ಒಂದು ಸಂಕಲ್ಪ ಇಲ್ಲ, ಪ್ರಾರ್ಥನೆ. ನಿಮ್ಮ ಪುಟಾಣಿ ಮಕ್ಕಳದು ಪಾದಸ್ಪರ್ಶ, ಅವರ ಬುದ್ಧಿ ಸ್ವಲ್ಪ ಮಟ್ಟಕ್ಕೆ ಇಲ್ಲದ ಬೆಳೆಯಂಗ ಮಾಡಿ. ಕಾರಣ ಈ ಸ್ಥಳದ ಮಹಿಮೆ ಎಷ್ಟು ಮಹಾಪುರುಷರು ಯದಿಗಳಲ್ಲಿ ನೋಡಿ ನೀವು. ಅದು ಇನ್ನೂ ಒಂದು, ಒಬ್ಬರು ಗೃಹಸ್ಥಾಶ್ರಮಿಗಾಗಿರೋ ಮಹಾಸ್ವಾಮಿಗಳಿಂದ ಯದೀಶ್ವರರು ಕೂಡ ಉತ್ಪತ್ತಿಯಾಗಿರೋ ಮಣ್ಣು. ಶೃಂಗೇರಿ ಮಹಾಪೀಠ ಅನಂತರ ಇಷ್ಟು ವಿಶೇಷದ ನಮಗೆ ಮಣ್ಣದ ಬಗ್ಗೆ ಪಾದಸ್ಪರ್ಶದ ಸಮಯ ನಮಗೆ ಅನುಭೂತಿ ಆಯಿತು. ಅವತ್ತು ರಾತ್ರಿ ಬಂದು ಒಂದು 11 ಕಾಲಗೆ ಮಹಾಪುರುಷರು ಶಂಕರರ ಜೊತೆ ಮಾತಾಡಿಕೊಂಡು ನಾವು ಹೊರಡಬೇಕಾದ್ರೂ ಹೊರಟರು. ಅವತ್ತಿಬ್ರೇ ಇದ್ರು. ಬಹಳ ವಿಶೇಷ ಸ್ಥಳ. ಹ್ಯೂಮನ್ಲಿ ಅಂದ್ರೆ ಮಾನವೀಯನಾಗಿ ಮಾತಿನ ಭಾವನೆಗಳ, ದರ್ಶನಗಳ, ಅನುಭೂತಿಗಳ ಕೊಡಕ್ಕೆ ಸಾಧ್ಯವಿಲ್ಲ. ನಾನು ನಿಮಗೆ ಒಳ್ಳೆ ಹಣಸಿನನ್ನು ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತ. ನೀವು ಜೀವನ ಪರ್ಯಂತ ಹಣಸಿನನ್ನು ನೋಡುವಿಲ್ಲ, ಕೇಳುವಿಲ್ಲ, ಹೇಗೆ ನಂಬಿ ತಿಂತೀರಾ? ಹೌದಿಲ್ಲ? ಹಣಸಿನನ್ನು ಬಗ್ಗೆ ಗೊತ್ತಿರೋರು ಆಹಾ ಒಳ್ಳೆ ಸುಗಂಧ ಇದೆ ತಿನ್ನೋಣ, ಇದ್ರ ಬಗ್ಗೆ ಕೇಳೇ ಇಲ್ಲ, ನೋಡಿಲ್ಲ ಅವರವರಿಗೆ. ನಾ ಕೊಟ್ಟಾಗ ಇದೆಂತ ಹಣ್ಣಪ್ಪ, ಇದು ತಿನ್ನದ, ತಿಂದ್ರೆ ತಾಪತ್ರೆ ಆಗುತ್ತಾ, ಅಪಾಯ ಆಗುತ್ತಾ ಅಂತ ಯೋಚನೆ ಮಾಡಿ. ಅದೇ ತರ ನಾ ಹೇಳೋದು ನಿಮಗೆ ಅನುಭವದ್ದು ಬರಲಿಲ್ಲ. ಇಲ್ಲಿ ಬನ್ನಿ, ಪ್ರತಿ ದಿವಸ ಅಂದೆಲ್ಲ ಹೇಳಲ್ಲ, ತಿಂಗಳಿಗೊಮ್ಮೆ ಯಾವ್ದು ಇಲ್ಲಿ ಸೇವೆ ಮಾಡಿ ಹೋಗಿ. ವಿಶೇಷವಾಗಿ ನಮಗೂ ಪರಮಾನಂದ ಆಯಿತು. ರಾಮ ಲಕ್ಷ್ಮಣನಕ್ಕೆ ಪಾಶಪಾಸ್ತ್ರ ಬಂದಾಗ ಆಂಜನೇಯ ಹಾರೋಗಿ ಸಂಜೀವಿನಿ ಪರ್ವತ ಹಿಮಾಲಯ ಬೆಟ್ಟನೆ ತಗೊಂಡು ಬಂದಿದ್ದಾನೆ. ಎಲ್ಲರಿಗೋಸ್ಕರ ಇಷ್ಟು ಜನನ ಕಾಯಬೇಕಂದ್ರೆ ನಾನು ಅಗ್ನಿ ಮೇಲೆ ನಡಿಬೇಕು, ಮುಳ್ಳು ಮೇಲೆ ನಡಿಬೇಕಾದ್ರೂ ಕೂಡ ನಿಮ್ಮ ಕಾಲಲ್ಲಿ ಮುಳ್ಳು ಸ್ಪರ್ಶವಿಲ್ಲದೆ ನಾನು ನಡೆಯಿದರೆ ಮಾತ್ರ ಈ ಪೀಠത്തിൽ ನಾನು ಇರಬೇಕು. ಈ ಮಹಾರುದ್ರಾಕ್ಷಿ ಕತ್ತಿಲಿಡಬೇಕು. ರುದ್ರ ಅಕ್ಷಿ ಅರ್ಥವೇನು ಗೊತ್ತಾ? ರುದ್ರ ಶಿವ, ಅಕ್ಷ ಕಣ್ಣು. ಇಷ್ಟು ಕಣ್ಣುಗಳು, ಏನಾದ್ರು 2 ಕಣ್ಣಕ್ಕೆ ಕಾಣಿಲ್ಲದೆ ಯಾವ್ದಾದ್ರು ಮಕ್ಕಳ ತಾಪತ್ರೆಗಳಾದ್ರೂ ಕೂಡ ಈ ಕಣ್ಣುಗಳಿಂದ ಆ ಶಕ್ತಿ ಕಾಪಾಡಲಿ ಅಂತ.
ಮಾತಾಡೋದು, ತರ್ಕ ಮಾಡೋದು, ಗೆಲ್ಲಕ್ಕೂ ಸೋಲಕ್ಕೂ ಇರಬಾರ್ದು, ತಿಳಿಯಕ್ಕೂ ತಿಳಿಸಕ್ಕೂ ಇರಬೇಕು. ಇದು ಜ್ಞಾನದ ಮಹತ್ವ. ಮಗ ಕಲಿತೆ ಶಾಲೆಗೆ ಹೋಗಿ ನೆಕ್ಸ್ಟ್ ಟೈಮ್ ಗುರುಗಳು ಬಂದು ಹೇಳಬೇಕು ಮಾರ್ಕೆಲ್ಲ ಎಷ್ಟು ಸಿಕ್ಕಿದೆ ಅಂತ. ಆತ ತಗೋ ಗುರುಗಳ ಕಮಂಡಲ ತೀರ್ಥ. ಇವತ್ತಿನ ನೀನು ಏನು ಓದಿದ್ರು ನಿನಗದು ಸಂಪೂರ್ಣವಾಗಿ ಬರುತ್ತೆ. ಇವತ್ತಿನ ಶಾಲೆಯಲ್ಲಿ ನೀ ಎಲ್ಲ ಟೀಚರ್ಗೂ ಅತಿ ಪ್ರಿಯವನಾಗುತ್ತೆ. ಒಂದು ಗಂಟೆ ಒಳಗಡೆ ಪರಿಹಾರ ಆಗಿದೆ. ಈ ಶೋಲ್ಡರು ಹಾಗೆ ಬಂದ ನೋವಲ್ಲ, ಇದು ತುಂಬ ದಿವಸಗಳಿಂದಿರೋದು. ಮೂಳೆಯು ಸ್ವಲ್ಪ ಸಮಸ್ಯೆ ಆಗಿದೆ. ಇದಕ್ಕೆ ಒಳ್ಳೆ ಒಂದು ಔಷಧಿ ಬೇಕು, ಆಗಲೂ ಕಂದನ ಅತಿ ಶೀಘ್ರ ಒಳ್ಳೆಯದಾಗಲಿ. ಕಾರಣ ನಾನು ನಿಮ್ಮ ಹತ್ರ ಮಾತಾಡಿದಾಗ ನಿಮ್ಮ ನೋವು ತಡ್ಕೊಂಡು ನನ್ನ ಮುಂದೆ ಇರೋದು. ನನ್ನ ಒಂದು ಮಗು ಅಳಿದಾಗ ತಾಯಿ ಹಾಲು ಕೊಡ್ತಿರೋ ಸುಮ್ಮನೆ ಅವ್ರ ಪಾಡಿ ಕೆಲಸ ಮಾಡ್ತಿರೋ. ಸೊ ಸರ್ವಭೂತಃ ಸಂಪ್ರತಂ ವಿಶತಾಜ್ಯಂ ಪಶೋಗಸ್ತಾಗಶ್ಚಕ್ರೇ ವಾಯುಜ್ಞಾನ ಆರಣ್ಯಾನ್ ಗ್ರಾಮ್ಯಾಶ್ರಯೇ ತಸ್ಮಾದ್ಯಜ್ಞಾತ್ ಸರ್ವಭೂತಃ ಋತಸ್ಸಾಮಾನ್ಯಗಿರೆ ಚಂದ್ರಾತ್ಮತಿಗಿರೆ ತಸ್ಮಾತ್ ಯಜುಸ್ತಸ್ಮಾತ್ ಜಾಯತ ತಸ್ಮಾದಶ್ವಾ ಅಜಾಯಂತ ಏಕೇತೋ ಪ್ರಜಾತಃ ಗಾವೋ ಹರಿಗಿರೆ ತಸ್ಮಾತ್ ತಸ್ಮಾತ್ ಜಾತಾ ಅಜಾಯತ मुखंकिमस्य को काहुरूपाराज्ये ब्राह्मणो सिद्धमासीत् बाहुनराजनिजन्तः पूर्वो तदस्य यज्ञैष्यः पद्याहं शूद्रो अजायत चन्द्रमाघनतो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीत् अन्तरिक्षं शीर्ष्णोऽद्यो समवर्तत पद्याम्भो यज्ञशस्त्रोद्गाहात् तथा लोकागम् अकल्पयन् वेदाहमेतं पुरुषं महान्तम् आदित्यवर्णं तपसस्तु पारे सर्वाणि रूपाणि विचित्य धीरः नामानि कृत्वा निरदनीयतास्ते धाता पुरस्ताद्यमुदाजहार शक्रः प्रविद्वान् प्रतिशश्च तस्रः तमेवं विद्वानमृत इह भवति नान्यः पन्था हयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनाकं महिमानः सजन्ते यत्र पूर्वे साध्याः सन्ति देवाः अभ्यः सम्भूतः पृथिव्यैरसाः च विश्वकर्मणः समवर्तताति तस्य त्वष्टा विदधद्रूपमेति तत्पुरुषस्य विश्वमाजानपदे वेदाहमेतं पुरुषं महान्तम् आदित्यवर्णं तमसत्तरस्तात् तमेवं विद्वानमतैः भवति नान्यः पन्था विद्यते जनाय प्रजापतिश्चरतिरथे अन्तः अजायमानो बहुधा विजायते तस्य धीराः परिजानन्ति मरीचीनां कृतमिच्छन्ति वेधसः यो देवेभ्यः तपति यो देवानां पुरोहितः पूर्वो यो देवेभ्यो जातः नमो रुचाय जराम्भये ऋचं ब्राह्मञ्जनयन्तः देवाग्रे तदब्रुवन् यस्त्वैवं ब्राह्मणो विद्यात् तस्य देवाः सम्प्रशेः प्रेष्यते लक्ष्मीश्च पत्योः अहोरात्रे पार्श्वे नक्षत्राणि रूपम् अश्विनव्यात्तम् इष्टं मनिषाण अमुं मनिषाण सर्वं मनिषाण तच्छन्यो रावणीमहे गातुं यज्ञाय गातुं यज्ञपतये देवी स्वस्तिरस्तु नः स्वस्तिर्मानुषेभ्यः ऊर्ध्वमिति गातुभेषजम् शञ्चतुष्पदे ॐ शान्तिः 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 स्नानं समर्पयामि कर्मणान प्रजापतित्यागे नीके मृतत्ववानशुः परेणा कन्निहितं गुहायां निद्राजते तद्यतयो विशन्ति वेदान्तविज्ञानसुनिश्चितार्थाः सन्न्यासयोगाः शुद्धसुभाः ते ब्रह्मलोके सुपरान्तकाले परावृतात् परिमुच्यन्ति सर्वे नक्रं विपापं परमेश्वरभूतैर्यत्कुण्डलीकं परमञ्च सिद्धिर्भम् तत्राविरक्रं गगनं विशोकस्तस्मिन् यदन्तस्तदुपासितव्यम्
यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः इदं फलं मया देव स्थापितं पुरतस्तव तेन मे स फलावाप्तिर्भवेत् जन्मनि जन्मनि। सद्गुरुचरणारविन्दाभ्यां नमः। पूर्णफलं समर्पयामि। ॐ पर्याप्यानन्तरायाय सर्वस्तोमोतिरात्रोत्तममहद्भवति सर्वस्याप्ते सर्वस्य चित्ते सर्वमेव तेनाहं सर्वं जयति। यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। वेदोक्तमन्त्रपुष्पं समर्पयामि। यानि कानि च पापानि जन्मान्तरफलानि च पदे पापोऽहं पापकर्माणं पापात्मा पापसम्भवः शरणं नास्ति त्वमेव शरणं मम तस्मात् कारुण्यभावेन रक्ष मां भूः। नमस्कारं समर्पयामि। ಇರಲಾರೆನು ಗುರುವೇ ನಿನ್ನ ಪಾದ ಸೇವೆಯ ಹೊರತು ಏನ ಬೇಡೆನು ಗುರುವೇ ನಿನ್ನ ಪಾದ ಸೇವೆಯ ಹೊರತು ಏನ ಬೇಡೆನು ಗುರುವೇ ಏನ ಬೇಡೆನು ಏನ ಬೇಡೆನು ಅಗಲಿರುವ ಶಕ್ತಿ ಈ ಜೀವಕ್ಕಿನ್ನಿಲ್ಲ ನೀರಿನ ಹೊರತು ಮೀನು ಉಳಿಯಬಲ್ಲದೆ ಬೆಳಕಿನ ಹೊರತು ಈ ಜಗ ಉಳಿಯಬಲ್ಲದೆ ನಿನ್ನ ಹೊರತು ನಾ ಉಳಿಯಬಲ್ಲೆನೆ ಇರಲಾರೆನು ಗುರುವೇ ನಿನ್ನ ಪಾದ ಸೇವೆಯ ಹೊರತು ಇರಲಾರೆನು ಇರಲಾರೆನು ಮೋಹದ ಜಾಲವಿದು ಬಂಧನವು ಎನಗೆ ಪ್ರತಿ ಕ್ಷಣದ ಅಳಲಿದುವೆ ಕೀಳದಾದೆಯ ಮೋಹದ ಜಾಲವಿದು ಬಂಧನವು ಎನಗೆ ಪ್ರತಿ ಕ್ಷಣದ ಅಳಲಿದುವೆ ಕೀಳದಾದೆಯ ಕಾಯುವುದೇ ನಿತ್ಯವೇನು ಸ್ವಾಮಿ ಹೇಳು ನೀ ಗುರುವೇ ಇರಲಾರೆನು ಗುರುವೇ
ಇರಲಾರೆನು ಇರಲಾರೆನು. ಯಾರು ಅರಿಯರು ನನ್ನ ಅಂತರಾಳದ ನೋವ, ಅರಿಯಲಾರೆಯ ಸ್ವಾಮಿ ಅರಿವಿಗೆ ಗುರು ನೀ ಕರೆದುಕೋ ಎನ್ನ ಮತ್ತೆ ಕರೆತರಲಾಗದ ಗೂಡಿಗೆ. ಯೋಗೇಶ್ವರ ಸ್ವಾಮಿ ನಿನ್ನ ದಿವ್ಯ ಪಾದಕ್ಕೆ. ಅವ್ರಿಗೆ ದರ್ಶನ ಆರೋಗ್ಯ ಬಹಳ ಸಮಸ್ಯೆ ಇದೆ ಅಂತ ಹೇಳಿದೆ. ನಮಗೂ ಸಮಸ್ಯೆ ಇರೋದಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಒಮ್ಮೆ ಅವ್ರಿಗೆ ದರ್ಶನ ಹೋಗಿ ಬರ್ಲಾಕ ಬಹಳ ಖುಷಿ. ಅದು ಏನು ಗೊತ್ತಾ, ಭಾರತದಲ್ಲಿ ಎಷ್ಟು ಕ್ಷೇತ್ರಗಳಿದೆಯೋ, ಮಹಾಯತೀಶ್ವರರ ಪೀಠಗಳಿದೆಯೋ, ಇದ್ರ 30% ಕೂಡ ದೀಪ ಹಚ್ಚೋರು ಪೂಜೆ ಮಾಡೋರು. ಆ ಸಮಯದಲ್ಲಿ ಇಲ್ಲಿ ನೀವೆಲ್ಲ ಸೇರಿ ಮಾಡ್ತಾರಲ್ಲ, ಅದು ವಿಶೇಷ. ಈ ಉಚ್ಚನೊಂದು ಬಹಳ ದೃಶ್ಯ. ಹೋಗಿ ಬರ್ರಿ, ಒಳ್ಳೆಯದಾಗಲಿ. ಬನ್ನಿ.